ನಮಸ್ಕಾರ. ಒಳ್ಳೆ ಹಸು ಹೋಗ್ತಿದ್ದು, ಎಂತ ತಿನ್ನಕ್ಕೆ ಒಳ್ಳೆ ಹೋಗ್ತಾ ಇದ್ದು. ಹೋಟ್ಲಿಂಗೆಲ್ಲ ಹೋಗಿ ತಿನ್ಬಂದ, ನಮ್ಮ ಮನೇಲೆ ಮಾಡಿ ತಿಂದರೆ ಒಳ್ಳೆ ಅಲ್ಲ, ಆರೋಗ್ಯದ ದೃಷ್ಟಿಯಿಂದ ಅಲ್ಲ ಅದೇ ಒಳ್ಳೇದು. ಹಾಗೆ ಹೆಂಗಂತ ಮಾಡಿದ್ದೇನೆ, ಈಗ ಮಾರ್ಕೆಟಿಂಗ್ ಹೋಗಿ ಫ್ರೆಶ್ ಪುದೀನ ಸೊಪ್ಪು ತಂದದ್ದು. ಹಾಗೆ ಈಗ ಪುದೀನ ರೈಸ್ ಮಾಡೋದೋಳಿ ಆಲೋಚನೆ ಮಾಡಿದ್ದೇನೆ. ಹೆಂಗೆ ಪುದೀನ ರೈಸ್ ಮಾಡಲೆ, 1 ಗ್ಲಾಸ್ನಷ್ಟು ಬಾಸುಮತಿ ಅಕ್ಕಿ ತಗೊಂಡಿದೆಯಾ. ಇನ್ನು ಅಕ್ಕಿಯೆಲ್ಲ ಆಯ್ಕೆ ತೊಳೆದಿಕ್ಕೆ ಒಂದು 10 ನಿಮಿಷದಷ್ಟು ಅರ ನೆನೆಸಬೇಕು. ಹೆಂಗೆ 1.5 ಗ್ಲಾಸ್ ನೀರು ಹಾಕಿ ಅರ ನೆನೆಸಿದ್ದದು. ನೆಕ್ಸ್ಟು ಪುದೀನ ರೈಸ್ ಮಾಡಲಿಪ್ಪ ಮಸಾಲ ಪೇಸ್ಟ್ ರೆಡಿ ಮಾಡುವ. ಪೇಸ್ಟ್ ಮಾಡಲಿಪ್ಪ ಮೇಯ್ನ್ ಐಟಮ್ಗೆ 1 ಪೀಸ್ ಶುಂಠಿ ಮತ್ತು 3 ಬೆಳ್ಳುಳ್ಳಿ, 1 ಹಸಿಮೆಣಸು. ಖಾರ ಜಾಸ್ತಿ ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಲಕ್ಕು. ಪೇಸ್ಟ್ ಮಾಡಲಿ 1 ಮುಷ್ಟಿಯಷ್ಟು ಪುದೀನ ಸೊಪ್ಪು ಬೇಕು, ಫ್ರೆಶ್ ಆದರೆ ಒಳ್ಳೆಯದು. ನೆಕ್ಸ್ಟ್ ಮಿಕ್ಸಿ ತಗೊಂಡು ಅದಕ್ಕೆ ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಹಾಕಿ ಚೂರು ನೀರು ಹಾಕಿ ಲಾಯ್ಕ ಪೇಸ್ಟ್ ಅಪ್ಪಂಗೆ ಗ್ರೈಂಡ್ ಮಾಡಬೇಕು. ಒಳ್ಳೆ ಸ್ಮೂತ್ ಪೇಸ್ಟ್ ಆಯಿತು ನೋಡಿ. ಇಲ್ಲಿಗೆ ಲಾಯ್ಕ ಸ್ಮೂತಾಗಿ ಪೇಸ್ಟ್ ಆಯಿತು. ಪುದೀನ ರೈಸಿಂಗ್ಗೆ ಬೇಕಪ್ಪಂತಹ ಸ್ಪೈಸಿಗೆ ಯಾವುದು ಹೇಳಿದರೆ ಪಲಾವ್ ಎಲೆ ಬೇಕು, ಮತ್ತು 1 ಚಮಚ ಜೀರಿಗೆ, 1 ಚಮಚ ಕಾಳು ಮೆಣಸು, 2 ಲವಂಗ ಮತ್ತು ಚಕ್ಕೆ. 1 ಸಣ್ಣ ನೀರುಳ್ಳಿ ತಗೊಂಡು ಅದರ ಉದ್ದಕ್ಕೆ ತುಂಡು ಮಾಡಬೇಕು. ಹೆಂಗೆ ತರಕಾರಿಗಳೇ ಹಾಕಿದ್ದಿಲ್ಲ, ಬೇಕಾದ್ರೆ ತರಕಾರಿಗಳು ಹಾಕ್ಲಕ್ಕು. ಟೊಮೆಟೊ, ಕ್ಯಾರೆಟ್, ಬಟಾಣಿ ಎಲ್ಲ ಹಾಕ್ಲಕ್ಕು. ಹೆಂಗೆ ಹಾಕಿದ್ದಿಲ್ಲ, ಹೆಂಗೆ ಇಷ್ಟೇ ಹಾಕಿದ್ದದು. ಇನ್ನು ಕುಕ್ಕರ್ ತಗೊಂಡು ಅದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಹಾಕಿ ಅದು ರಜ್ಜ ಬೆಸಿ ಆದಪ್ಪಾಗ ಅದಕ್ಕೆ ಗೋಡಂಬಿ ಹಾಕಿ ಫ್ರೈ ಮಾಡಬೇಕು. ಇನ್ನು ಇದಕ್ಕೆ ಎಲ್ಲ ಸ್ಪೈಸಸ್ಗಳು ಹಾಕುವ. ಇನ್ನಿದಕ್ಕೆ ಕಟ್ ಮಾಡಿದ ನೀರುಳ್ಳಿ ತೆಕ್ಕೊಂಡು ಫ್ರೈ ಮಾಡುವ. ನೀರುಳ್ಳಿ ಒಂದು 3 ರಿಂದ 4 ನಿಮಿಷ ಫ್ರೈ ಆಯಿತು. ನೀರುಳ್ಳಿ ಫ್ರೈ ಆದ ಮತ್ತೆ ಆಗ ನಾವು ಗ್ರೈಂಡ್ ಮಾಡಿದ ಪೇಸ್ಟ್ನ ಇದಕ್ಕೆ ಹಾಕುವ. ಇದರೊಂದು 2 ನಿಮಿಷದಷ್ಟು ನಾವು ಫ್ರೈ ಮಾಡೋಕ್ಕಾಗುತ್ತೆ. ಫ್ರೈ ಮಾಡಿದ ಮತ್ತೆ ಇದಕ್ಕೆ ನಾವು 1 ರಿಂದ 1.5 ಗ್ಲಾಸ್ನಷ್ಟು ನೀರು ಹಾಕಬೇಕು. ನೀರು ಕೊದಿದಪ್ಪಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೀರು ಲಾಯ್ಕ ಕೊದಿದಪ್ಪಾಗ ಆಗ ನೆನೆಸಿದ ಅಕ್ಕಿ ಹಾಕಬೇಕು. ಇನ್ನೊಂದರ ಲಾಯ್ಕ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮತ್ತೆ ಲಿಡ್ಡಿನ ಕ್ಲೋಸ್ ಮಾಡಿ ಕುಕ್ಕರ್ 2 ವಿಸಿಲ್ ಹಾಕಬೇಕು. ನೋಡಿ ಈಗ ಬಿಸಿಲಾಗಿ ಸಾಧಾರಣ 1/4 ಗಂಟೆ ಆಯಿತು. ಕುಕ್ಕರ್ ತಣಿದಪ್ಪಾಗ ಈಗ ಓಪನ್ ಮಾಡ್ತಾ ಇದ್ದೆ ನೋಡಿ. ಘಮ ಘಮ ರುಚಿ ಪುದೀನ ರೈಸ್ ರೆಡಿ ಆಯಿತು. ಪುದೀನ ರೈಸ್ ಮಾಡಲಿ ಯಾವ ಅಕ್ಕಿ ತಗೊಂಡ್ರೂ ಆಯಿತು, ಬಾಸ್ಮತಿ ರೈಸೇ ಆಯ್ಕೊಳ್ಳಿಲ್ಲ. ಹೆಂಗೆ ಬಾಸ್ಮತಿ ರೈಸ್ ತಗೊಂಡು ಮಾಡಿದ್ದದು. ಉದಿಯಪ್ಪಗಣ ಟಿಫಿನಿಂಗೆ, ಮಧ್ಯಾಹ್ನದ ಲಂಚಿಂಗೆಲ್ಲ ನಾವು ಪುದೀನ ರೈಸ್ ಮಾಡ್ಲಕ್ಕು. ಲೈಕ್ ಆಯಿತು, ಒಳ್ಳೆ ಟೇಸ್ಟ್ ಆಯಿತು. ಪುದೀನ ಒಳ್ಳೆ ಸ್ಮೆಲ್ ಬಂತು. ಹೆಂಗಾಯಿತು ಟೇಸ್ಟ್? ಸೂಪರ್ ಆಯಿತು. ಪುದೀನ ಒಳ್ಳೆ ಪರಿಮಳ ಬಂತು. ಸಲಾಡ್ ಇದ್ದಿದ್ರೆ ಇನ್ನೂ ಲೈಕ್ ಆಗೋದಿತ್ತು. ಹಿಂಗಾಗಿ ಸಲಾಡ್ ಮಾಡಿದ್ದೆ ಅದು ತೊಂದರೆ ಒಳ್ಳೆ ಟೇಸ್ಟಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆತೊಳ್ಳೆಯರೆ ಸುದ್ದಿ ಹಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಗಳ ಅಭಿಪ್ರಾಯಗಳ ಕಮೆಂಟ್ ಇಲ್ಲಿ ಹಾಕಿ. ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕುವ. ನಮಸ್ಕಾರ.